कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्निकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्निकम् मातः समस्त जगतां मधुकैटभारेः वक्षो विहारिणि मनोहर दिव्यमूर्ते श्रीस्वामिनि श्रुतजनप्रियदानशीले श्रीलक्ष्मणेश दयिते तव सुप्रभातम् मातः समस्त जगतां मधुकैटभारेः वक्षो विहारिणि मनोहर दिव्यमूर्ते श्रीस्वामिनि श्रुतजनप्रियदानशीले श्रीलक्ष्मणेश दयिते तव सुप्रभातम् तव सुप्रभातमरविन्दलोचने भवतु प्रसन्नमुखचन्द्रमण्डले विधिशङ्करेन्द्र वनिताभिवन्दिते यतिराजनाथ दयिते दयानिधे जय जय रामानुजा जय जय रामानुजा जय जय रामानुजा जय जय रामानुजा कीर्तनन्त्येय समय कलगरे कासिनिके उयर्तनन् தூய மறுநெறி தன்னை என்றுன்னி உள்ளம் நீத்தவன் போடிருந்தேக்கும் நிறை புகழோருடனே வைத்தனன் என்னை இராமானுசன் மிக்க வன்மை செய்தே ಶ್ರೀಮತೆ ರಾಮಾನುಜಾಯ ನಮಃ ನಚೇತ್ ರಾಮಾನುಜೇತ್ಯೇಷಾ ಚತುರಾ ಚತುರಕ್ಷರಿ ಕಾಮವಸ್ತಾಂ ಪ್ರಪದ್ಯಂತೆ ಜಂತವೋ ಹಂತಮಾದೃಶಃ. ಸ್ವಾಮಿ ಕೂರತ್ತಾಳ್ವ ಅನುಗ್ರಹಿಸಿದ ಈ ಶ್ಲೋಕದಲ್ಲಿ ರಾಮಾನುಜರ ಈ 4 ಅಕ್ಷರವುಳ್ಳಂತಹ ರಾಮಾನುಜ ಎಂಬ ನಾಮಕ್ಕೆ ಇರುವಂತಹ ಚಾತುರ್ಯವನ್ನು ವರ್ಣಿಸ್ತಾರೆ. ರಾಮಾನುಜ ಅನ್ನೋ 4 ಅಕ್ಷರಕ್ಕೆ ಚಾತುರ್ಯ ಇರಬೇಕಾದ್ರೆ ಚಾತುರ್ಯವಿಲ್ಲದಂತಹ 4 ಅಕ್ಷರ ಇರಬೇಕಲ್ಲ. ಯಾವುದು 4 ಅಕ್ಷರ ಅಂದರೆ ನಾರಾಯಣ ಅನ್ನೋ 4 ಅಕ್ಷರಕ್ಕೆ ಚಾತುರ್ಯವಿಲ್ಲವಂತೆ. ಏನಕ್ಕೆ ನಾರಾಯಣ ಅನ್ನೋದಕ್ಕೆ ಚಾತುರ್ಯ ಇಲ್ಲ ಅಂತ ಕೇಳಿದ್ರೆ, ನಾರಾಯಣ ಅನ್ನೋನು ಸಕಲ ಲೋಕ ಮಹೇಶ್ವರ ಆಗಿದ್ರು ಪ್ರತಿ ಚೇತನರ ಕರ್ಮವನ್ನು ಪರಿಗಣಿಸಿ ನಿಗ್ರಹ ಹಾಗೂ ಅನುಗ್ರಹ ಮಾಡ್ತಾನೆ. ಆದರೆ ರಾಮಾನುಜ ಅನ್ನೋ 4 ಅಕ್ಷರ ನಮಗೆ ಅನುಗ್ರಹನೇ ಮಾಡುತ್ತೆ. ಇದೇ ಕೂರತ್ತಾಳ್ವನ್ನು ಹೇಳ್ಬೇಕಾದ್ರೆ ಅಸ್ಮದ್ ಗುರೋಹೋ ಭಗವತೋಸ್ತಿ ದೈಹಿಕ ಸಿಂಧೋಹೋ ಅಂತ ಹೇಳ್ತಾರೆ. ರಾಮಾನುಜರು ದೈಹಿಕ ಸಿಂಧೋ, ನಾರಾಯಣ ಅನ್ನೋನು ದಯಾ ಸಿಂಧೋ. ನಾರಾಯಣನಿಗೆ ದಯ ಮಾಡೋದು ಗೊತ್ತು, ರಾಮಾನುಜರಿಗೆ ದಯ ಮಾತ್ರ ಗೊತ್ತು. ಹೀಗೆ ರಾಮಾನುಜ ಎಂಬ ಈ 4 ಅಕ್ಷರದ ಮಹಿಮೆಯನ್ನ ಸ್ವಾಮಿ ತಿರುವರಂಗ ತಮಿಳುನಾಡ್ 108 ಪಾಶುರಗಳಾಗಿ ರಾಮಾನುಜನ್ ಉತ್ತಂದಾದಿ ಎಂಬ ಗ್ರಂಥದಲ್ಲಿ ವಿಶದವಾಗಿ ವರ್ಣಿಸಿದ್ದಾರೆ. ಈ ರಾಮಾನುಜನ್ ಉತ್ತಂದಾದಿಯನ್ನ ನೇತ್ರೈ ಶ್ರೋತೈಶ್ಚ ಪೀತ್ವ ಅಂತ ಹೇಳೋ ತರಹ ಕಣ್ಣಿಂದಲೂ ಕಿವಿಯಿಂದಲೂ ರಾಮಾನುಜರನ್ನ ನಾವು ಆಸ್ವಾದನೆ ಮಾಡಬೇಕು ಅಂತ ಹೇಳಿ ಅಸ್ಮದ್ ಆಚಾರ್ಯರಾಗಿರುವಂತಹ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರ್ ಸ್ವಾಮಿಗಳು ಸ್ಟ್ಯಾಚ್ಯೂ ಆಫ್ ಪೀಸ್ ಅಂತ ಹೇಳಿ ಕಾಶ್ಮೀರದಲ್ಲಿ ಪ್ರತಿಷ್ಠಾಪಿಸಿ ಇವಾಗ ಅತ್ಯಂತ ಸಮೀಪದಲ್ಲಿ 12ನೇ ತಾರೀಕು ಅಯೋಧ್ಯ ಸಾಕೇತಪುರಿಯಲ್ಲಿ ರಾಮಾನುಜರ ಮರ್ಯಾದಾ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಅದೇ ತರಹ ಮುಂದೆ ಬರುವಂತಹ ನವೆಂಬರ್ 25ರಂದು ಕನ್ಯಾಕುಮಾರಿಯಲ್ಲಿ ರಾಮಾನುಜರ ದಿವ್ಯಮಂಗಳ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದನ್ನು ಮುಂದಿಟ್ಟು ರಾಮಾನುಜರ ಸ್ವರೂಪನ ಎಲ್ಲರೂ ಕಣ್ಣಿನಿಂದ ಆಸ್ವಾದನೆ ಮಾಡಬೇಕು, ಹಾಗೆ ಎಲ್ಲರೂ ಕಿವಿಯಿಂದಲೂ ರಾಮಾನುಜ ಎಂಬ 4 ಅಕ್ಷರದ ಮಹಿಮೆಯನ್ನು ಎಲ್ಲರೂ ತಿಳಿಬೇಕು ಅಂತ ಹೇಳಿ ಈ ರಾಮಾನುಜನ್ ಉತ್ತಂದಾದಿ ಎಂಬ ಉಪನ್ಯಾಸವನ್ನು ಏರ್ಪಾಡು ಮಾಡಿದ್ದಾರೆ. ಈ ರಾಮಾನುಜನ್ ಉತ್ತಂದಾದಿ ಎಂಬ ಈ ಉಪನ್ಯಾಸ ಕೈಂಕರ್ಯದಲ್ಲಿ ದಾಸನಿಗೂ ಒಂದು ಅನುಗ್ರಹ ಮಾಡಿರೋದು ಅವರ ನಿರ್ಹೇತಕ ಕೃಪೆಯೇ ಸರಿ. ನನಗೆ ವಿಧಿಸಿರುವಂತಹ ಪಾಶುರ ಸ್ವಾಮಿಯ ನಿಯಮದಂತೆ 72ನೇ ಪಾಶುರ.
கைத்தனன் தீய சமய கலஹரை காசினிக்கே உய்த்தனன் தூய மெறிநெறி தென்னை என் உன்னி உள்ளம் நெய்த்து அன்போடு இருந்தேத்தும் நிறைபுகளோருடனே வைத்தன் என்னை ರಾಮಾನುಜನ್ ಮಿಕ್ಕ ವಣ್ಮೆ செய்தே ಅಂತ ಹೇಳಿ 72ನೇ ಪಾಶರ. ಹಿಂದಿನ ಪಾಶರ 71ನೇ ಪಾಶರದಲ್ಲಿ ತಿರುವರಂಗ ತಮಿಳುನಾಡಿಗೆ ರಾಮಾನುಜರಿಂದ ಪ್ರಾಪ್ತವಾದಂತಹ ಪುರುಷಾರ್ಥಗಳನ್ನೆಲ್ಲ ವರ್ಣಿಸ್ತಾರೆ. ಈ 72ನೇ ಪಾಶರದಲ್ಲಿ ಅಲ್ಲಿರುವಂತಹ ಒಂದು ಪುರುಷಾರ್ಥವನ್ನು ಇಲ್ಲಿ ವಿಸ್ತಾರವಾಗಿ ವರ್ಣಿಸ್ತಾರೆ. ಏನಪ್ಪ ಈ 72ನೇ ಪಾಶರದ ಇದು ಮಹತ್ವ ಅಂತ ಹೇಳಿದ್ರೆ, ಅಸತ್ಪ್ರಾಯರಾಗಿದ್ದಂತಹ ತಿರುವರಂಗ ಅಬುಲನರನ್ನ ರಾಮಾನುಜರನ್ನು ಸತ್ತಾ ಪ್ರವೃತ್ತಿಯಲ್ಲಿರುವಂತಹ ರಾಮಾನುಜದಾಸರುಗಳಾದಂತಹ ಕುರತ್ತಾಳ್ವಾನ್, ಮುದಿಲಿಯಾண்டாನ್, ಎಂಬಾರ್, ಎಚ್ಚಾನ್, ಅರುಳಾಳ ಪೆರುಮಾಳ್ ಎಂಬೆರುಮಾನಾರ್, ಅನಂತಾಳ್ವಾನ್, ಹೀಗೆ ರಾಮಾನುಜರ ದಾಸರಗಳ ಮಧ್ಯದಲ್ಲಿ ತಿರುವರಂಗ ತಮಿಳುನಾಡನ್ನ ಒಂದು ಅವರ ಮಧ್ಯದಲ್ಲಿ ಅಸತ್ತಾಗಿರುವಂತಹ ತಿರುವರಂಗ ತಮಿಳುನಾಡನ್ನ ಸತ್ತಾ ಪ್ರವೃತ್ತಿಗಳನ್ನು ಶ್ರೀ ವೈಷ್ಣವರುಗಳ ಮಧ್ಯದಲ್ಲಿ ರಾಮಾನುಜರು ತಿರುವರಂಗ ತಮಿಳುನಾಡನ್ನ ಇರಿಸ್ತಾರೆ. ಇದು ರಾಮಾನುಜರ ಔದಾರ್ಯ ಗುಣ ಅಂತ ಹೇಳಿ ರಾಮಾನುಜರ ಔದಾರ್ಯ ಗುಣವನ್ನ ಇಲ್ಲಿ ಸ್ವಾಮಿ ತಿರುವರಂಗ ತಮಿಳುನಾಡ್ ಅನುಭವಿಸ್ತಾರೆ. ಸಂಪ್ರದಾಯದಲ್ಲಿ ಔದಾರ್ಯ ಗುಣವನ್ನ ಹೇಳಬೇಕಾದ್ರೆ ಪೂರ್ವಾಚಾರ್ಯರು ವಣ್ ಕುರುಹು ಷಡಗೋಪದಂತ ಆಳ್ವಾರ್ ತಮ್ಮನ್ ತಾವೇ ಹೇಳ್ಕೊಂತಾರೆ. ಏನಪ್ಪ ಆಳ್ವಾರ್ಗೆ ಇರುವಂತಹ ಒಳ್ಳಲ್ ತನ್ಮೈ ಔದಾರ್ಯ ಗುಣ ವಣ್ಮೈ ಅಂತ ಕೇಳಿದ್ರೆ, ವೇದಕ್ಕೆ ಎಲ್ಲರಿಗೂ ಪ್ರವೇಶವಿಲ್ಲ. ಈ ಎಲ್ಲರಿಗೂ ಪ್ರವೇಶವಿಲ್ಲದಂತಹ ವೇದದ ಸಾರವನ್ನ ಸುಲಭವಾದಂತಹ ತಮಿಳ್ ಭಾಷೆಯಲ್ಲಿ ಆಳ್ವಾರು ಅನುಗ್ರಹ ಮಾಡಿದರು. ಇದು ಸಂಪ್ರದಾಯಕ್ಕೆ ಆಳ್ವಾರ್ ಮಾಡಿದಂತಹ ಔದಾರ್ಯ ಗುಣ. ಹಾಗೆಯೇ ಆಳವಂದ ತಮ್ಮ ಸ್ತೋತ್ರ ರಥದಲ್ಲಿ ಹೇಳಬೇಕಾದ್ರೆ, ತತ್ವೇನಯ ಚಿರಚಿರೀಶ್ವರ ತತ್ಸ್ವಭಾವ ಭೋಗಾಪವರ್ಗ ತದುಪಾಯ ಗತಿರುದಾರ ಸಂದರ್ಶಯನ್ ನಿರಮಮೀತ ಪುರಾಣ ರತ್ನಂ ತಸ್ಮೈ ನಮೋ ಮುನಿವರಾಯ ಪರಾಶರಾಯ ಅಂತ ಹೇಳಿ ಸ್ವಾಮಿ ವೇದವ್ಯಾಸರ ತಂದೆಯಾದಂತಹ ಪರಾಶರ ಮಹರ್ಷಿಗಳು ವಿಷ್ಣು ಪುರಾಣದಲ್ಲಿ ಚಿತ್ತು ಅಚಿತ್ತು ಈಶ್ವರ ಎಂಬ ಈ ತತ್ವತ್ರಯನ ವಿಸ್ತಾರವಾಗಿ ವರ್ಣಿಸಿದಾರಲ್ಲ, ಇಲ್ಲಿರುವಂತಹ ಚೇತನರಿಗೆ ಅನುಗ್ರಹ ಮಾಡೋದ್ರಲ್ಲ, ಇದು ಅವರ ಔದಾರ್ಯ ಗುಣ ಅಂತ ಹೇಳಿ ಸ್ವಾಮಿ ಆಳವಂದಾರ್ ಹೇಳ್ತಾರೆ. ಅದೇ ತರಹ ಮಣವಾಳ ಮಾಮನಿಗಳು ಒಳ್ಳಲ್ ಒಡಕ್ಕ ತಿರುವೀದಿ ಪಿಳ್ಳೈ ಅಂತ ಹೇಳಿ ತಮ್ಮ ಉಪದೇಶ ರತ್ನಮಾಲೆಯಲ್ಲಿ ಹೇಳ್ತಾರೆ. ಏನದು ಒಳ್ಳಲ್ ತನ್ಮೈ ಒಡಕ್ಕೆ ತಿರುವೀದಿ ಪಿಳ್ಳೈ? ಒಡಕ್ಕೆ ತಿರುವೀದಿ ಪಿಳ್ಳೈ ಬಂದು ಸ್ವಾಮಿ ಪಿಳ್ಳೈ ಲೋಕಾಚಾರ್ಯರ ಆಚಾರ್ಯ ಹಾಗೂ ತಂದೆ. ಅವ್ರಿಗೇನಪ್ಪ ಒಳ್ಳಲ್ ತನ್ಮೈ ಔದಾರ್ಯ ಗುಣ ಅಂತ ಹೇಳಿದ್ರೆ, ಸ್ವಾಮಿ ನಂಬಿಳ್ಳೈ ಅನುಗ್ರಹಿಸಿದ ಉಪನ್ಯಾಸ ತಿರುವಾಯುಮುಳಿ ಕಾಲಕ್ಷೇಪ ಭಗವದ್ ವಿಷಯ ಕಾಲಕ್ಷೇಪನ ಉಪನ್ಯಾಸವನ್ನ ಸ್ವಾಮಿ ಒಡಕ್ಕೆ ತಿರುವೀದಿ ಪಿಳ್ಳೈ ಅದನ್ನ ವಿಸ್ತಾರವಾಗಿ 36,000 ಪಡಿ ಗ್ರಂಥ ಅಂತ ಹೇಳಿ ಗ್ರಂಥಸ್ಥರಾಗಿ ಮಾಡಿದ್ರು. ಇದರಿಂದ ತಿರುವಾಯುಮುಳಿಯ ಅರ್ಥವನ್ನೆಲ್ಲ ಎಲ್ಲರಿಗೂ ತಿಳಿಯುವಂತೆ ಅನುಗ್ರಹ ಮಾಡಿದ್ರು ಸ್ವಾಮಿ ಒಡಕ್ಕೆ ತಿರುವೀದಿ ಪಿಳ್ಳೈ. ಆದರೆ ರಾಮಾನುಜರು ಅವರು ಒಳ್ಳಲ್ ತನ್ಮೈ ಸಂಪ್ರದಾಯಕ್ಕೆ ಅನುಗ್ರಹ ಮಾಡಿದ್ದಾರೆ. ನವಗ್ರಂಥಗಳನ್ನು ಮಾಡಿ ವೇದಾಂತ ಹೇಳಿದಂಥ ಅರ್ಥಗಳನ್ನೆಲ್ಲ ರಾಮಾನುಜರು ನವಗ್ರಂಥಗಳ ಮೂಲಕ ಅನುಗ್ರಹ ಮಾಡಿದ್ದಾರೆ. ಆದರೆ ಇಲ್ಲಿ ಅವರ ಒಳ್ಳಲ್ ತನ್ಮೈ ಅವರ ಔದಾರ್ಯ ಗುಣವನ್ನ ತಿರುವರಂಗ ತಮಿಳುನಾಡು ಹೇಳಬೇಕಾದ್ರೆ, ಸಂಪ್ರದಾಯಕ್ಕೆ ಅಥವಾ ಸಮಾಜಕ್ಕೆ ಮಾಡಿದಂತಹ ಔದಾರ್ಯ ಗುಣವನ್ನ ಸ್ವಾಮಿ ತಿರುವರಂಗ ತಮಿಳುನಾಡು ಹೇಳೋದಿಲ್ಲ. ಅವರಿಗೆ ರಾಮಾನುಜರಿಂದ ತಮಗೆ ಏರ್ಪಟ್ಟಂತಹ ಔದಾರ್ಯ ಗುಣದ ಅನುಭವವನ್ನ ಸ್ವಾಮಿ ತಿರುವರಂಗ ತಮಿಳುನಾಡು ಹೇಳ್ತಾರೆ. ಏನಪ್ಪಾ ಅದು ಅಂತ ಕೇಳಿದ್ರೆ, ಈಗಾಗಲೇ ಹೇಳಿದಂತೆ ಅಸತ್ ಕಲ್ಪರಾಗಿದ್ದಂತಹ ಈ ತಿರುವರಂಗ ತಮಿಳುನಾಡನ್ನ ಯಾರಿಗೆ ರಂಗನಾಥನ ಕೈಂಕರ್ಯವಿದ್ದರೂ ಅಶ್ರದ್ಧೆಯಿಂದ ರಂಗನಾಥನ ಕೈಂಕರ್ಯವನ್ನು ಮಾಡ್ತಾ ಇದ್ರೋ ಅಂಥವರನ್ನ ಕುರತ್ತಾಳ್ವಾನ್ನ ಪುರುಷಕಾರವಾಗಿ ರಾಮಾನುಜರು ಇಟ್ಟು ರಂಗನಾಥನ ಕೈಂಕರ್ಯವನ್ನು ಶ್ರದ್ಧೆಯಿಂದ ಮಾಡೋ ತರಹ ರಾಮಾನುಜರು ತಿರುವರಂಗ ತಮಿಳುನಾಡಿಗೆ ಅನುಗ್ರಹಿಸಿದರು. ಅಂತಹ ಅಶ್ರದ್ಧೆ ಇದ್ದಂತಹ ತಿರುವರಂಗ ತಮಿಳುನಾಡನ್ನ ಇಂತಹ ಕೂರತ್ತಾಳ್ವಾನ್, ಮುದಿಲಿಯಾண்டாನ್ ಇಂತಹ ಸತ್ತಾ ಪ್ರವೃತ್ತಿಗಳಾಗಿರುವಂತಹ ಶ್ರೀ ವೈಷ್ಣವರಗಳ ಮಧ್ಯೆ ರಾಮಾನುಜರ ದಾಸರಗಳ ಮಧ್ಯೆ ಇಟ್ಟರಲ್ಲ, ಇದು ಅವರ ಔದಾರ್ಯ ಗುಣ ಅಂತ ಹೇಳಿ ಸ್ವಾಮಿ ತಿರುವರಂಗ ತಮಿಳುನಾಡು ಅನುಭವಿಸ್ತಾರೆ. ಇದರಲ್ಲಿ ಮೊದಲನೇ ಸಾಲಲ್ಲಿ ಕೈತನನ್ ತೀಯ ಸಮಯ ಕಲಹರೈ ಅಂತ ಹೇಳಿ ಶುರು ಮಾಡ್ತಾರೆ ತಿರುವರಂಗ ತಮಿಳುನಾಡು. ಏನಪ್ಪ ಕೈತನನ್ ತೀಯ ಸಮಯ ಕಲಹರೈ ಅಂತ ಹೇಳಿದ್ರೆ, ಸ್ವಾಮಿ ರಾಮಾನುಜರು ಪರಮತ ನಿರಸನ ಹಾಗೂ ಸ್ವಮತ ಸ್ಥಾಪನೆ ಮಾಡಿದ್ರು.
ಹೇಗೆ ಮಾಡಿದ್ರು ಅಂತ ಕೇಳಿದ್ರೆ, ಪರಮತ ನಿರಸನ ಮಾಡಿದ್ರು ಅಂತ ಕೇಳಿದ್ರೆ, ಸ್ವಾಮಿ ಪರಾಶರ ಭಟ್ಟರ್ ಒಂದು ಉದಾಹರಣೆ ಕೊಡ್ತಾರೆ. 2 ಜಿಂಕೆ ಇತ್ತಂತೆ. 2 ಜಿಂಕೆಯಲ್ಲಿ ಒಂದು ಜಿಂಕೆ ಬಾಯಾರಿಕೆಗೋಸ್ಕರ ಮೃಗದೃಷ್ಣಿಕ ಅಥವಾ ಮರೀಚಿಕೆಗೆ ಹೋಗಿ ಅಲ್ಲಿ ನೀರಿಲ್ಲ, ಬಟ್ ಅಲ್ಲಿ ನೀರಿದೆ, ಅದಕ್ಕೆ ಕುಡಿಬೇಕು ಅಂತ ಹೇಳಿ ದಾಹದಿಂದ ಹೋಯ್ತಂತೆ. ಇನ್ನೊಂದು ಜಿಂಕೆ ಸರಿಯಾದಂತಹ ನದಿಗೆ ಹೋದ್ರೂ ಅದು ತಪ್ಪಾದ ದಾರಿ ಹೊರಟಾಯ್ತು. ಈ 2 ಜಿಂಕೆಗೂ ದಾಹವಿದ್ರೂ ಒಂದಕ್ಕೆ ಇದಿಲ್ಲದೆ ಏನದು ನೀರು ಸಿಗದೆ ಪ್ರಾಣ ವಿಯೋಗ ಆಯಿತು, ಇನ್ನೊಂದಕ್ಕೆ ಸರಿಯಾದ ದಾರಿಯಲ್ಲಿ ಹೋದ್ರೂ ಅಲ್ಲಿದ್ದಂತಹ ಕ್ರೂರ ಮೃಗಗಳಿಂದ ಅದು ಸರಿಯಾದ ನೀರಿಗೆ ಹೋದ್ರೂ ಅದು ತಪ್ಪಾದ ದಾರಿಯಲ್ಲಿ ಹೋಗಿದ್ರಿಂದ ಅಲ್ಲಿದ್ದಂತಹ ಕ್ರೂರ ಮೃಗಗಳಿಂದ ಅದು ಹತವಾಗೋಯ್ತು. ಹೀಗೆ 2 ಜಿಂಕೆಗಳು ಅಂದರೆ ಇಲ್ಲಿ ಉದಾಹರಣೆ ಕೊಡ್ಬೇಕಾದ್ರೆ, ಒಂದು ಮೃಗದೃಷ್ಣಿಕೆ ಅಥವಾ ಮರೀಚಿಕೆಗೆ ಹೋದಂತಹ ಮೃಗ ಬಂದು ಯಾರೋ ವೇದವನ್ನು ಒಪ್ಪದೆ ವೇದವನ್ನು ಖಂಡಿಸಿ ಮಾಡಿದಂಥ ಬಾಹ್ಯರು ಅಂತ ಹೇಳಿ ಇಲ್ಲಿ ಸ್ವಾಮಿ ಪರಾಶರ ಭಟ್ಟರು ಹೇಳ್ತಾರೆ. ಇನ್ನೊಂದು ಯಾರು ವೇದವನ್ನು ಒಪ್ಪಿ ವೇದಕ್ಕೆ ತಪ್ಪಾದಂತಹ ಅರ್ಥವನ್ನು ಕೊಡುವಂಥದ್ದು, ಇದು ತಪ್ಪಾದ ದಾರಿ ಹೋದಂಥ ಜಿಂಕೆ ಅಂತ ಹೇಳಿ ಉದಾಹರಣೆ ಕೊಡ್ತಾರೆ. ಯಾವುದೇ ದಾರಿಯಲ್ಲಿ ಹೋದ್ರೂ ಎರಡಕ್ಕೂ ಪ್ರಾಣವಿಯೋಗ ಏರ್ಪಟ್ಟಂತೆ ನಮಗೆ ಆತ್ಮಕ್ಕೆ ಕ್ಷೇಮ ಏರ್ಪಡೋದಿಲ್ಲ. ಇದರಿಂದ ಯಾವ ದಾರಿಯಲ್ಲಿ ಹೋದ್ರೂ ನಮಗೆ ಇಂಥದ್ದು ಸಂದೇಹಗಳಾಗಲಿ ಇಂಥದ್ದೆಲ್ಲ ಬರುತ್ತೆ. ವೇದದಲ್ಲಿ ಹಿಂಗೆ ಹೇಳಿದ್ಯಾ ಹಂಗೆ ಹೇಳಿದ್ಯಾ ಅಂತ ಹೇಳಿ ಸಿಕ್ಕಾಪಟ್ಟೆ ಸಂದೇಹಗಳು ಬರುತ್ತೆ. ಈ ತರಹ ಇದ್ದಂತಹ ಬಾಹ್ಯ ಹಾಗೂ ಕುದೃಷ್ಟಿ ಮತಗಳನ್ನೆಲ್ಲ ರಾಮಾನುಜರು ಸರಿಯಾದಂತಹ ವೇದ ವಾಕ್ಯಗಳನ್ನು ಹಿಡಿದು ಶ್ರೀಯಪತಿಯೇ ಶ್ರೀಮನ್ನಾರಾಯಣನೇ ಪರತತ್ವ, ಚಿತ್ತು ಅಚಿತ್ತು ಎಂಬ 3 ತತ್ವವೇ ನಿತ್ಯ ಸತ್ಯ ತತ್ವಗಳು, ಭಗವಂತ ಸಕಲ ಗುಣ ವಿಶಿಷ್ಟನೋ, ಭಗವಂತ ಯಾವುದೇ ತರವಾದಂತಹ ಹೇಯ ಗುಣಗಳಿಲ್ಲ ಅಂತ ಹೇಳಿ ರಾಮಾನುಜರು ಉಭಯಲಿಂಗ ಪಾದದಲ್ಲಿ ಶ್ರೀಭಾಷ್ಯದಲ್ಲಿ ಹೇಳೋ ತರಹ ಉಭಯಲಿಂಗ ವಿಶಿಷ್ಟನು ಭಗವಂತ ಅಂತ ಹೇಳಿ ರಾಮಾನುಜರು ಪರಮತಗಳನ್ನು ನಿರಸನ ಮಾಡ್ತಾರೆ. ಅದೇ ತರಹ ಸ್ವಮತ ಸ್ಥಾಪನೆ ಮಾಡಿದ್ರಂತೆ ರಾಮಾನುಜರು. ಹೇಗೆ ಅಂದರೆ ನೆಕ್ಸ್ಟ್ ಸಾಲಲ್ಲಿ ಹೇಳ್ತಾರೆ, ಕಾಸಿನಿಕ್ಕೆ ಉಯ್ತನನ್ ತೂಯ ಮರೆನೆರಿ ತನ್ನೈ ಅಂತ ಹೇಳಿ. ಕಾಸಿನಿ ಅಂತ ಹೇಳಿದ್ರೆ ಭೂಮಿ ಎಂತಹ ಭೂಮಿ ಅಂತ ಹೇಳಿದ್ರೆ, ಇದು ಇರುಳ್ತರಮ ಜ್ಞಾಲತ್ತೆ ಅವಿವೇಕ ಗದಾಂಧದಿಗ್ಮುಖೆ ಬಹುದಾ ಸಂತತ ದುಃಖ ವರ್ಷಿಣಿ ಅಂತ ಹೇಳಿ ದುಃಖವನ್ನೇ ಕೊಡುವಂತಹ ಭೂಮಿ ಇದು. ಯಾವುದೇ ತರವಾದಂತಹ ಜ್ಞಾನಕ್ಕೆ ಎಷ್ಟೇ ಜ್ಞಾನ ಇದ್ರೂ ಅದು ಮಂದವಾಗುವ ತರಹ ಇರುವಂತಹ ಈ ಭೂಮಿ, ಅಂತಹ ಈ ಪ್ರಕೃತಿ ಸಂಬಂಧದಿಂದ ಇಲ್ಲಿರುವಂತಹ ಚೇತನರಿಗೆಲ್ಲ ಅಂತ ಅವಿವೇಕ ಏರ್ಪಡತ್ತೆ. ಇಂತಹ ಭೂಮಿಗೆ ತೂಯ ಮೆರಿತನ್ನ, ಇಂತಹ ಭೂಮಿ ಇರುವ ಚೇತನರೆಲ್ಲರೂ, ಇಲ್ಲಿ ಭೂಮಿ ಅಂತ ಹೇಳಿದ್ರೆ ಚೇತನರು, ಭೂಮಿಯಲ್ಲಿರುವಂತಹ ಚೇತನರು ಅಂತ ತಗೊಳ್ಬೇಕು. ಇಲ್ಲಿರುವಂತಹ ಚೇತನರಿಗೆ ರಾಮಾನುಜರು ಇಂತಹ ಭೂಮಿಯಲ್ಲಿರುವಂತಹ ಚೇತನ ಅಯ್ಯೋ ಇಷ್ಟು ಕಷ್ಟಪಡ್ತಾ ಇರಲ್ಲ, ಅವಿವೇಕದಿಂದ ಕಷ್ಟಪಡ್ತಾ ಇರಲ್ಲ ಅಂತ ಹೇಳಿ ರಾಮಾನುಜರು ವಿವೇಕವನ್ನು ಕೊಡೋದಕ್ಕೋಸ್ಕರ, ಜ್ಞಾನವನ್ನು ಕೊಡೋದಕ್ಕೋಸ್ಕರ ತೂಯ ಮರೆನೆರಿ ತನ್ನೈ, ಸುಲಭವಾದಂತಹ ಶುದ್ಧವಾದಂತಹ ಯಾವುದೇ ತರವಾದಂತಹ ಭ್ರಮೆ, ವಿಪ್ರಲಿಪ್ಸೆ, ಪ್ರಮಾದ, ಯಾವುದೇ ತರವಾದ ಪೌರುಷೇಯ ಗ್ರಂಥಕ್ಕೆ ಇರುವಂತಹ ದೋಷವು ಇಲ್ಲದಂತಹ ಈ ವೇದಕ್ಕೆ, ಈ ವೇದದ ಮಾರ್ಗವನ್ನು ರಾಮಾನುಜರು ತೋರಿಸಿದ್ರಂತೆ. ಇದು ಎಂತಹ ವೇದ ಅಂತ ಹೇಳಿದ್ರೆ, ಆಳ್ವಾರ್ ಹೇಳೋ ಥರ ಶುಡರ್ಮಿಹು ಶ್ರುತಿಗಳು, ಇದು ಯಾವುದೇ ತರವಾದಂತಹ ಪೌರುಷೇಯ ಸಂಬಂಧವೂ ಇಲ್ಲದೆ, ಕೃಷ್ಣನು ಹೇಳೋ ತರಹ ಶ್ರುತಿ ಸ್ಮೃತಿರ್ ಮಮೈವಾಜ್ಞಾ ಅಂತ ಹೇಳಿ ಭಗವದ್ ಆಜ್ಞಾ ರೂಪವಾಗಿರುವಂತಹ ಈ ಶ್ರುತಿ, ಇಂತಹ ಶ್ರುತಿ ಸ್ಮೃತಿಗಳ ದಾರಿ ಎಂತಹ ದಾರಿ, ಶ್ರುತಿ ವೇದ ಯಾವ ಥರ ದಾರಿ ತೋರಿಸ್ತು ಅಂತ ಕೇಳಿದ್ರೆ, ನ್ಯಾಸ ಇತ್ಯಾಹುರ್ ಮನೀಷಿಣೋ ಬ್ರಹ್ಮಾಂಡಂ ಅಂತ ಹೇಳಿ ಪ್ರಾಪ್ಯಸ್ಯ ಬ್ರಹ್ಮಣೋ ರೂಪಂ ಪ್ರಾಪ್ಯಶ್ಚ ಪ್ರತ್ಯಗಾತ್ಮನ ಪ್ರಾಪ್ಯುಪಾಯ ಫಲಂ ಪ್ರಾಪ್ತೇ ತಥಾ ಪ್ರಾಪ್ತಿ ವಿರೋಧಿ ಚ ವದಂತಿ ಸಕಲ ವೇದಾ ಸೇತಿಹಾಸ ಪುರಾಣಕಾಃ ಮುನಯಶ್ಚ ಮಹಾತ್ಮನೋ ವೇದ ವೇದಾಂತ ವೇದಿನಃ ಅಂತ ಹೇಳಿ ಇಲ್ಲಿರುವಂತಹ ನ್ಯಾಸ ಅಂದರೆ ಶರಣಾಗತಿ ಶಾಸ್ತ್ರದ ದಾರಿ, ಭಗವಂತನೇ ಉಪಾಯ, ಭಗವಂತನನ್ನು ಹೊಂದಲು ಭಗವಂತನೇ ಉಪಾಯ ಅನ್ನುವಂತಹ ಶರಣಾಗತಿ ಮಾರ್ಗವನ್ನು ಹಾಗೂ ಅರ್ಥಪಂಚಕ ಜ್ಞಾನವನ್ನು ರಾಮಾನುಜರು ಇಲ್ಲಿರುವಂತಹ
ಈ ಭೂಮಿಯಲ್ಲಿರುವಂತಹ ಚೇತನರಿಗೆಲ್ಲ ಅನುಗ್ರಹ ಮಾಡಿ ತೂಯ ಮರೆನರಿ ತನ್ನ ಇಂತಹ ದಾರಿಯಲ್ಲಿ ಹೋಗಿ ಚೇತನರೇ ನೀವು ಉದ್ಧಾರ ಆಗ್ತೀರಾ ಅಂತ ಹೇಳಿ ರಾಮಾನುಜರು ಅನುಗ್ರಹ ಮಾಡಿದ್ರು. ಇಂತಹ ದಾರಿಯನ್ನು ರಾಮಾನುಜರು ಎಲ್ಲರಿಗೂ ಅನುಗ್ರಹ ಮಾಡಿದ್ರು. ಎಂಡ್ರೊನ್ನಿ ನೆಕ್ಸ್ಟ್ ಮುಂದಿನ ಎಂಡ್ರೊನ್ನಿ ಉಳ್ಳಂ ನೇಯ್ತು ಅನ್ಬೋಡ್ ಇರಂದೇತ್ತು ನಿರೆಗುಹಳೋರೊಡನೆ ವೈದ್ಯನೆನ್ನೈ ರಾಮಾನುಜನ್ ಮಿಕ್ಕ ವಣ್ಮೆ ಇದೆ ಅಂತ ಹೇಳಿ ಈ ಎಂಡ್ರೊನ್ನಿ ಉಳ್ಳಂ ಇಂತಹ ರಾಮಾನುಜರು ಈ ಎರಡು ಮಹತ್ ಕಾರ್ಯಗಳನ್ನು ಮಾಡಿದ್ರು. ಪರಮತ ನಿರಸನ ಮಾಡಿದ್ರು, ಸ್ವಮತ ಸ್ಥಾಪನೆ ಮಾಡಿದ್ರು. ಇವಾಗ ಪರಮತ ನಿರಸನ ಸ್ವಮತ ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ರೆ ರಾಮಾನುಜರು ತಮಗೆ ತಮ್ಮ ಕಲ್ಪನೆಯನ್ನು ರಾಮಾನುಜರು ಎಲ್ಲೂ ಹೇಳಲಿಲ್ಲ. ವೇದವ್ಯಾಸರ ಮನಸ್ಸಿನಲ್ಲಿ ವೇದವ್ಯಾಸರ ಹೃತ್ಕಮಲದಲ್ಲಿ ಏನಿತ್ತೋ ಅಂತಹ ಶುದ್ಧವಾದ ಅರ್ಥವನ್ನು ರಾಮಾನುಜರು ಅನುಗ್ರಹ ಮಾಡಿದ್ರು. ಇಂತಹ ವೇದವ್ಯಾಸರ ಶುದ್ಧ ಹೃದಯದ ಅರ್ಥಗಳನ್ನು ರಾಮಾನುಜರು ಕೊಟ್ಟರು ಅಂತ ಹೇಳಿ ಇಂತಹ ಅನುಗ್ರಹ ಮಾಡಿದ್ರಲ್ಲ ರಾಮಾನುಜರು, ಇಂತಹ ಔದಾರ್ಯ ಗುಣವನ್ನು ತೋರಿಸೋದಲ್ಲ ರಾಮಾನುಜರು ಅಂತ ಹೇಳಿ ಅಂತಹ ಆರ್ದ್ರ ಭಕ್ತಿಯಿಂದ ಆರ್ದ್ರ ಪ್ರೀತಿಯಿಂದ ಯಾವುದೇ ತರವಾದಂತಹ ನಾಟಕವಿಲ್ಲದೆ ಆರ್ದ್ರ ಪ್ರೀತಿ ಉಳ್ಳಂತಹ ಪುರತ್ತಾಳ್ವಾನ್ ಮುದುಲಿಯಾಂಡಾನ್ ಇಂತಹ ರಾಮಾನುಜರ ದಾಸರ ಎಂಡ್ರುನ್ನಿ ಉಳ್ಳಂ ಅಂತಹ ಆರ್ದ್ರ ಭಕ್ತಿ ಇರುವಂತಹ ದಾಸರುಗಳ ಮಧ್ಯೆ ಎಂಡ್ರುನ್ನಿ ಉಳ್ಳಂ ನೇಯ್ತು ಇರಂದೇ ಎಂಡ್ರುನ್ನಿ ಉಳ್ಳಂ ನೇಯ್ತು ಅನ್ಬೋಡ್ ಇರಂದೇತ್ತಂ ಅಂತಹ ಅನ್ಬೋಡ್ ಇರಂದೇತ್ತಂ ಅಂತಹ ಪ್ರೀತಿಯಿಂದ ಅನ್ಬೋಡ್ ಇರಂದೇತ್ತಂ ಅಂತ ಆ ಪ್ರೀತಿಯಿಂದ ರಾಮಾನುಜರನ್ನ ಹೊಗಳುತ್ತಾ ಇದ್ರಂತೆ. ಎಂತಹ ಸ್ತೋತ್ರಗಳನ್ನು ಮಾಡೋದು ಅಂತ ಕೇಳಿದ್ರೆ ಸ್ವಾಮಿ ಮುರಳೀಅಣ್ಣನ್ ಮಾಡೋ ತರಹ ಪಾಷಂಡ ದ್ರುಮಷಂಡ ದಾವದಹನ ಚಾರ್ವಾಕ ಶೈಲಾಶನಿ ಬೌದ್ಧ ದ್ವಾಂತ ನಿರಾಸ ವಾಸವರ ಪತಿರ್ ಜೈನೇವ ಕಂಠೀರವಹ ಅಂತ ಹೇಳಿ ಸ್ವಾಮಿ ಮುರಳೀಅಣ್ಣನ್ ಮಾಡ್ತಾರೆ. ಅನಂತ ಆಳ್ವಾನ್ ರಾಮಾನುಜ ಚತುಶ್ಲೋಕಿಯಲ್ಲಿ ರಾಮಾನುಜರಿಗೂ ತಿರುವರಂಗಕ್ಕೂ ಏನಿರುವ ಸಂಬಂಧ, ರಾಮಾನುಜರಿಗೂ ತಿರುಕಚ್ಚಿ ಕಾಂಚೀಪುರಕ್ಕೂ ಇರುವ ಸಂಬಂಧ, ರಾಮಾನುಜರಿಗೂ ತಿರುಮಲೆಗೂ ಇರೋ ಸಂಬಂಧ, ರಾಮಾನುಜರಿಗೂ ಮೇಲ್ಕೋಟೆಗೂ ಇರೋ ಸಂಬಂಧ ಅಂತ ಹೇಳಿ ಈ ತರಹ ರಾಮಾನುಜರನ್ನ ವಿಶದೀಕರ ಮಾಡಿ ರಾಮಾನುಜರನ್ನ ಹೊಗಳಿ ರಾಮಾನುಜರನ್ನ ಸ್ತೋತ್ರ ಮಾಡಿ ಹಲವಾರು ಗ್ರಂಥಗಳನ್ನು ಬರೀತಾರೆ. ಸ್ವಾಮಿ ಎಂಬಾರ್ ರಾಮಾನುಜರ ಸೌಂದರ್ಯವನ್ನು ವರ್ಣಿಸ್ತಾ ತಮಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಹೇಳಿ ಇಲ್ಲ ಏನಕ್ಕೆದಿರೆ ಅಂತ ಹೇಳಿ ಎಂಬಾರ್ ತಮ್ಮನ್ನು ತಾವೇ ರಾಮಾನುಜರ ದಾಸರು ಅಂತ ಹೇಳಿ ಒಂದು ಗರ್ವದಿಂದ ಹೇಳ್ಕೊಳ್ತಾರೆ. ಈ ಥರ ಹಲವಾರು ಸ್ತೋತ್ರಗಳು ಸ್ವಾಮಿ ವೇದಾಂತ ದೇಶಿಕರು ಯತಿರಾಜ ಸಪ್ತತಿಯಲ್ಲಿ ಕುದೃಷ್ಟಿ ಕುಹನ ಮುಖೇ ನಿಪತತಃ ಪರಂ ಬ್ರಹ್ಮಣಃ ಕರಗ್ರಹ ವಿಚಕ್ಷಣೋ ಜಯತಿ ಲಕ್ಷ್ಮಣೋ ಎಂ ಮುನಿಹಿ ಅಂತ ಹೇಳಿ ಎಲ್ಲೋ ಕುದೃಷ್ಟಿಗಳ ಕೈಯಲ್ಲಿ ಸಿಕ್ಕಂತಹ ಪರಬ್ರಹ್ಮ ಎಲ್ಲೋ ಕೂಪದಲ್ಲಿ ಬಿದ್ದೋಗಿರ್ತಾನೆ. ಅಂತಹ ಕೂಪದಲ್ಲಿ ಬಿದ್ದಂತಹ ಭಗವಂತನನ್ನು ರಾಮಾನುಜರು ಕೈ ಕೊಟ್ಟು ಭಗವಂತನನ್ನ ಮೇಲಕ್ಕೆ ತೆಗೆದರು ಅಂತ ಹೇಳಿ ವೇದಾಂತ ದೇಶಿಕರು ಯತಿರಾಜ ಸಪ್ತತಿಯಲ್ಲಿ ರಾಮಾನುಜರನ್ನ ಹೊಗಳ್ತಾರೆ. ಯತಿರಾಜ ವಿಂಶತಿಯಲ್ಲೋ ರಾಮಾನುಜರ ಸೌಲಭ್ಯವನ್ನ ಅತಿ ವಿಸ್ತಾರವಾಗಿ ಹೇಳ್ತಾರೆ. ಆರತಿ ಪ್ರಬಂಧದಲ್ಲಿ ಅಧಿಕಾರ ಮುಂಡೇಲ್ ಅರಂಗರಿರಂಗಾರೋ ಅಧಿಕಾರವಿಲ್ಲದಾರ್ಕನ್ನೋ ಇತಿರಾಜ ಇರಂಗ ವೇಂಡಂ ಅಂತ ಹೇಳಿ ಅಧಿಕಾರ ಇದ್ದವ್ರಿಗೆ ತಾನೇ ರಾಮಾನುಜ ರಂಗನಾಥ ಬರ್ತಾನೆ, ಅಧಿಕಾರ ಇಲ್ಲಪ್ಪ ನನಗೆ, ನೀನು ತಾನೇ ಬಂದು ನನ್ನ ಅನುಗ್ರಹ ಮಾಡಬೇಕು ಅಂತ ಹೇಳಿ ಮಣವಾಳ ಮಾಮನಿಗಳು ಪ್ರಾರ್ಥಿಸ್ತಾರೆ. ಇಂತಹ ನಿರೆಗುಹಳೋರೊಡನೆ ಇಂತಹ ಕೀರ್ತಿ ಉಳ್ಳಂತಹ ರಾಮಾನುಜರ ದಾಸಗಳ ಮಧ್ಯೆ ವೈತನೆನ್ನೈ ನನ್ನನ್ನು ಇಟ್ಟರಲ್ಲ ರಾಮಾನುಜರು, ಅಸತ್ತಾಗಿದ್ದಂತಹ ನನ್ನನ್ನು ಇಂತಹ ತಿರುವರಂಗ ತಮ್ಮನರನ್ನ ನಿರೆಗುಹಳೋರೊಡನೆ ವೈತನೆನ್ನೈ ಇಂಥವ್ರ ಮಧ್ಯದಲ್ಲಿ ನನ್ನ ಇಟ್ಟರಲ್ಲ, ಈ ರಾಮಾನುಜನ್ ಮಿಕ್ಕ ವಣ್ಮೆಶ ಇದೆ. ಇದನ್ನೇ ಅಲ್ವಾ ಸ್ವಾಮಿ ನಮ್ಮ ಆಳ್ವಾರ್ ಪ್ರಾರ್ಥಿಸಿದ್ದು, ಅಡಿಯಾರ್ಗಳ್ ಕುಳಾಂಗಳ್ ಉಡನ್ ಕೂಡುವ ನೆನ್ನುಗಳು ಅಂತ ಹೇಳಿ ಆಳ್ವಾರ್ ಭಗವಂತನ ಪ್ರಾರ್ಥಿಸಿ ಭಾಗವತ ಗೋಷ್ಠಿಲಿ ಒಬ್ಬರಾಗಿ ಸೇರಿದ್ರು. ಆದರೆ ರಾಮಾನುಜರು ತಿರುವರಂಗ ತಮ್ಮನ ಪ್ರಾರ್ಥಿಸದೆ ರಾಮಾನುಜರು ತಮ್ಮ ನಿರ್ಹೇತುಕ ಕೃಪೆಯಿಂದ ಇಂತಹ ರಾಮಾನುಜರ ದಾಸರಗಳ ಮಧ್ಯದಲ್ಲಿ ಈ ತಿರುವರಂಗ ತಮ್ಮನಾರನ್ನೂ ಒಂದು ಸತ್ತಾ ಪ್ರವೃತ್ತಿಯನ್ನು ಮಾಡೋ ತರಹ ರಾಮಾನುಜರಿಟ್ಟರು. ಇದನ್ನೇ ಅಲ್ವಾ ಸ್ವಾಮಿ ಮಣವಾಳ ಮಾಮನಿಗಳು ವಾಚಾ ಯತೀಂದ್ರ ಮನಸ ಉಪಶಾಚಯುಷ್ಮತ್ ಪಾದಾರವಿಂದಯುಗಳು ಭಜತಾಂ ಗುರುಣಾಂ ಪೂರಾದಿನಾಥ ಕುರುಕೇಶ ಮುಖಾತ್ಯ ಪುಂಸಾಂ ಪಾದಾನುಚಿಂತನ ಪರ ಸತತಂ ಭವೇಯಂ
ತದ್ದಾಸದಾಸಗಣನಾ ಚರಮಾವಧೋಯ ತದ್ದಾಸದೈಕರಸತ ಅವಿರತ ಮಮಾಸ್ತು ಅಂತ ಹೇಳಿ ಯಾವುದೇ ತರಹದ ಸಂದೇಹವಿಲ್ಲದೆ ಮಣವಾಳ ಮಾಮುನಿಗಳು ರಾಮಾನುಜರನ್ನ ಇದನ್ನೇ ಅಲ್ವಾ ಪ್ರಾರ್ಥಿಸಿದ್ದು. ಇದನ್ನು ಹೇಳ್ತಾ ಇಂತಹ ಒಂದು ಅಘಟಿತ ಘಟನಾ ಸಾಮರ್ಥ್ಯವನ್ನು ಹೇಗೆ ರಾಮಾನುಜರು ಮಾಡಿದರೋ ಅದೇ ತರಹ ಅಸ್ಮದಾಚಾರ್ಯ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರ ಸ್ವಾಮಿಗಳು ಇಷ್ಟು 108 ಉಪನ್ಯಾಸ ಮಾಡುವಂತಹ ವಿದ್ವನ್ಮಣಿಗಳ ನಡುವೆಯೂ ಇಂತಹ ಒಂದು ಗಾಜುಮಣಿಯೂ ಹೊಳೆಯಬೇಕು ಅಂತ ಹೇಳಿ ನನ್ನಂಥ ಅಸತ್ ಪ್ರವೃತ್ತಿಯಾದಂತಹ ನನ್ನನ್ನು ಇಂತಹ ವಿದ್ವನ್ಮಣಿಗಳ ನಡುವೆ ರತ್ನಗಳ ನಡುವೆ ಒಂದು ಗಾಜಿನ ಚೂರು ಹೊಳಿಬೇಕು ಅಂತ ಹೇಳಿ ಆಚಾರ್ಯರು ನನ್ನನ್ನು ಈ ಒಂದು ಸಂದರ್ಭವನ್ನು ಏರ್ಪಾಡು ಮಾಡಿ ನನಗೂ ಅನುಗ್ರಹ ಮಾಡಿದರು. ಇಂತಹ ರಾಮಾನುಜರ ಪೀಠದಲ್ಲಿ ಅನುಗ್ರಹ ಮಾಡುವಂತಹ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರ ಸ್ವಾಮಿಗಳಿಗೂ ದಂಡವತ್ ಪ್ರಣಾಮವನ್ನು ಸಲ್ಲಿಸಿ ನನ್ನ ಈ ವಾಚಾ ಕೈಂಕರ್ಯವನ್ನು ವೇಷಂ ರಾಮಾನುಜರ ದಿವ್ಯ ತ್ರಿವಡಿಗಳಿಗೆ ಸಮರ್ಪಿಸಿ ಮಂಗಳವನ್ನು ಹಾಡ್ತಾ ಇದ್ದೇನೆ. ಮನೋಜ್ಞವರ ಯೋಗೀಂದ್ರ ಮಾನಸಾಂ ಭೋಜಮಾನವೇ ಋತುಶೈಲ ನಿವಾಸಾಯ ಯತಿರಾಜಾಯ ಮಂಗಳಂ. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ರಾಮ ಗುಣ ಕ್ಷೇಮ ರಾಮ ರಾಮ ಗುಣ ಕ್ಷೇಮ ರಾಮ 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 ಗುಣ ಕ್ಷೇಮ ರಾಮ 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 ಗುಣ ಕ್ಷೇಮ ರಾಮ ಹೃದಯಾಮಿ ರಾಮ ಶ್ರೀ